ಕೆಲವರು ನೋಡಿ ನಿಮ್ಮನ್ನು ತುಂಬಾ ನಂಬ್ತೀನಿ ಅಂತ ಹೇಳ್ತಾರೆ. ಎಷ್ಟು ನಂಬಿದ್ದೀನಿ ಅಂತ ಹೇಳಿದ್ರೆ ಸರ್ವಸ್ವ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನಂಬೋದು ಅಂದ್ರೆ ಅವರಲ್ಲಿ ಯಾವ ತರ ಲಕ್ಷಣಗಳಿರುತ್ತೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಿಮ್ಮ ನಿಜವಾಗ್ಲೂ ನಂಬಿರ್ತಕ್ಕಂಥ ವ್ಯಕ್ತಿಯ ಲಕ್ಷಣಗಳು ಹೆಂಗಿರುತ್ತೆ ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಫೀಸ್ ಇರುತ್ತೆ, ಅದನ್ನು ಕೂಡ ಇಲ್ಲೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಓಕೆ, ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಇದು ಡೆಫಿನೆಟ್ಲಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಂದೇ 1% ಡೌಟ್ ಇರಲ್ಲ. ನೀವು ನಂಬ್ತೀನಿ ಅಂತ ಹೇಳ್ತೀರಲ್ಲ, 1% ಯಾವ ವಿಚಾರದಲ್ಲೂ ಡೌಟ್ ಇರಬಾರ್ದು. ಸಪೋಸ್ ನೀವು ಇಲ್ಲಿಗಾರ ಕರೆದ್ರೆ ನಂಬೋದು ಅಂದ್ರೆ ಹಂಗೇನೆ. ಈಗ 100% ಅಂತ ಹೇಳ್ತೀವಲ್ಲ, ಅದು ನಂಬಿಕೆ ಆಕ್ಚುಲಿ. ಈಗ ನೀವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ಹಾಲು ಏನಿರುತ್ತಲ್ಲ ಅದನ್ನ ಹೆಪ್ಪು ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಇಷ್ಟು ಉಪ್ಪು, ಒಂದೇ ಒಂದು ಹರಳು ಉಪ್ಪು ಹಾಕಿದ್ರು ಕೂಡ ನಾವು ಕೆಟ್ಟೋಗುತ್ತೆ. ಅಂದ್ರೆ ಇದ್ರ ಅರ್ಥ ನಾ ಏನ್ ಹೇಳ್ತಿದ್ದೇನೆ ಅಂದ್ರೆ, ಒಂದೇ ಒಂದು ಚೂರು 1 ಕೂಡ ಅಲ್ಲಿ ಪರಿಶುದ್ಧವಾಗಿರ್ತಕ್ಕಂಥ ಹಾಲು ಇರ್ಬೇಕು, ಅವಾಗ ಅದು ಹೆಪ್ಪಾಗತ್ತೆ. ಕರೆಕ್ಟ್. 1% ಏನೋ ಬಿದ್ದಾಗ ಅದು ಹೆಂಗ್ ಹಾಳಾಗತ್ತಲ್ಲ, ಸೇಮ್ ಆಸ್ ಇಟ್ ಈಸ್ ನಂಬಿಕೆ ಅನ್ನೋದು ಅಷ್ಟೇ. 1% ಡೌಟ್ ಇದ್ದಂಗಿದ್ರೆ ಮಾತ್ರ ನಂಬಿಕೆ. ಹೆಂಗೆ ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಒಂದು ಪಾಪುಗೆ ಒಂದು ತಾಯಿ ಜನ್ಮ ಕೊಡ್ತಾಳೆ ಅಲ್ವಾ. ಜನ್ಮ ಕೊಟ್ಟ ಮೇಲೆ ಇವರೇ ನಿಮ್ ತಂದೆ ಅಂತ ನಮ್ಗೆ ತೋರಿಸ್ತಾರಲ್ವಾ, ಅವಾಗ ಆ ಪಾಪು ಹೆಂಗೆ ಅದನ್ನ ನಂಬುತ್ತಲ್ಲ ಇವರೇ ನಮ್ ತಂದೆ ಅಂತ. 100% ಆ ನಂಬಿಕೆ ಇರ್ಬೇಕಾಗತ್ತೆ. ನೀವು ನಂಬ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಒಳಗಡೆ ಡೌಟ್ ಇಟ್ಕೊಂಡ್ರೆ ಅದಕ್ಕೆ ನಂಬಿಕೆನು ಅಂತ ಹೇಳಲ್ಲ ನಾವು. 1% ಡೌಟ್ ಇರೋ ವ್ಯಕ್ತಿಗಳು ಮತ್ತು ಆಚೆ ಈಚೆ ಲೇಟು ಅದು ಇದು ಮಾಡ್ತಿರ್ತಾರೆ. ಸೊ 1% ಅಲ್ಲಿ ಇರೋವಂಥವ್ರು. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ನಿಮ್ ಬಗ್ಗೆ ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಳ್ಳೋ ಅಂತ ಮೆಂಟ್ಯಾಲಿಟಿ. ತುಂಬಾ ನಂಬ್ತೀನಿ ಅಂತ ಹೇಳ್ತಾರೆ ಮತ್ತು ನಿಮ್ ಬಗ್ಗೆ ಇನ್ನೊಬ್ರ ಹತ್ರ ಕೇಳ್ತಾರೆ. ಅವ್ರ ಹೆಂಗೆ? ಒಳ್ಳೆಯವರಾ? ಚೆನ್ನಾಗಿದಾರಾ? ಮನೆ ಕಡೆ ಹೆಂಗೆ? ಹುಡುಗನ ಕ್ಯಾರೆಕ್ಟರ್ ಹೆಂಗೆ? ಹುಡುಗಿ ಕ್ಯಾರೆಕ್ಟರ್ ಹೆಂಗೆ? ಸಿಗರೇಟ್ ಡ್ರಿಂಕ್ಸ್ ಏನಾರು ಇದೆಯಾ? ಬೇರೆ ಕಣ್ಣೆತ್ತಿ ನೋಡುವಂಥದ್ದು ಈ ತರದ್ದೆಲ್ಲ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊತಾರೆ. ಎಲ್ಲಿ ನಂಬಿಕೆ ಬಂತು? ಮತ್ತು ನಿಮ್ಮ ಹತ್ರ ತುಂಬಾ ನಂಬ್ತೀನಪ್ಪ, ನಿಮ್ಮನ್ನ ತುಂಬಾ ನಂಬ್ತೀನಮ್ಮ ಹೇಳೋದಲ್ಲ. ಆಕ್ಚುಲಿ ಹಿಂಗಿರುವಂತ ವ್ಯಕ್ತಿಗಳು 100% ನಂಬ್ತೀನಿ ಅಂತ ಹೇಳ್ಬಿಟ್ಟು ಮತ್ತು ಈ ಕೆಲಸ ಮಾಡ್ತಿದ್ರೆ ಅವರಲ್ಲಿ ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ. ತೆಗೆದು ಬಿಡಿ ಫಸ್ಟ್. ನಂಬಿಕೆ ಇರೋರು ಯಾರು ಇನ್ನೊಬ್ರ ಹತ್ರ ಕೇಳಲ್ಲ. ಡೈರೆಕ್ಟ್ ಆಗಿ ನಿಮ್ಮನ್ನ ಕೇಳ್ತಾರೆ, ಏನೋ ಬ್ಲೈಂಡ್ ಆಗಿರ್ತಾರೆ. ನಿಮ್ಮನ್ನ ಕೇಳಬೇಕು, ಇಲ್ಲ ನೋಡ್ಬೇಕು. ನಿಮ್ಮ ಒಳ್ಳೇದು ನಿಮ್ಮ ಕೆಟ್ಟದ್ದು ನಿಮ್ಗೆ ಕೇಳಬೇಕು. ನಿಮ್ಮ ಇಷ್ಟ ನಿಮ್ಮ ಕಷ್ಟ ನಿಮ್ಗೆ ಕೇಳಬೇಕು. ಪಕ್ಕದ ಮನೆಯವರಿಗೆ ಅವ್ರ ಇಷ್ಟ ಏನು ಅಂತ ಕೇಳಿದ್ರೆ ಅವ್ರಿಗೆ ಏನ್ ಬರುತ್ತೆ ನಿಮ್ ಬಗ್ಗೆ? ಈಗ ನಿಮ್ಮನ್ನ ಅವ್ರು ನೆಗೆಟಿವ್ ಆಗಿ ನೋಡ್ತಿದ್ರೆ ನಿಮ್ ಬಗ್ಗೆ ಕೆಟ್ಟದಾಗ ಹೇಳಿಕೊಡ್ತಾರೆ. ಆಲ್ಮೋಸ್ಟ್ ಕೆಟ್ಟದಾಗೆ ಹೇಳ್ಕೊಡೋದು, ಯಾರು ಒಳ್ಳೇದಂತ ಹೇಳ್ಕೊಡಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ವಿಚಾರದಲ್ಲಿ 3ನೇ ವ್ಯಕ್ತಿ ಹತ್ರ ಮಾತು ಕೇಳುವಂಥದ್ದು. ಎಕ್ಸಾಂಪಲ್, ಈಗ 3ನೇ ವ್ಯಕ್ತಿ ಏನಾದ್ರು ಬಂದು ನಿಮ್ಮ ಸಂಸಾರದ ಬಗ್ಗೆ ಹುಳಿ ಹಿಂಡ್ತಾರೆ ಅನ್ಕೋ. ನಿಮ್ ಹುಡುಗ ಸರಿ ಇಲ್ಲ, ಬೇರೆ ಹೆಂಗಸೆ ಒಂದು ಏನಂತ ಹೇಳಿದ್ರೆ ಹೆಂಗಸರೊಟ್ಟಿಗೆ ಮಾತಾಡ್ತಾ ಇದ್ರು. ನಿಮ್ ಹುಡುಗಿ ಸರಿ ಇಲ್ಲ, ಬೇರೆ ಗಂಡಸರೊಟ್ಟಿಗೆ ಮಾತಾಡ್ತಾ ಇದ್ರು. ಇವ್ರು ಆಕ್ಚುಲಿ ಇವ್ರಿಬ್ರು ಗಂಡ ಹೆಂಡತಿ ಚೆನ್ನಾಗಿರೋದು ನೋಡಿ ಹುಳಿ ಹಾಕಕ್ ಬರ್ತಾರೆ, ರೈಟ್? ಸೊ ಇಲ್ಲಿ 3ನೇ ಮಾತು ಕೇಳ್ತಾರೆ ಜಾಸ್ತಿ. ಕಣ್ಣಾರೆ ನೋಡಿದ್ರಾ ನೀವು? ತುಂಬಾ ನಂಬ್ತೀವಿ ಅಂತ ಹೇಳ್ತೀರಿ, ಪಕ್ಕದ ಮನೆಯವ್ರ ಮಾತು ಕೇಳ್ಬಿಟ್ಟು ಜಗಳ ಮಾಡಕ್ ಶುರು ಮಾಡ್ತೀರಿ. ಹೆಣ್ಣಾಗ್ಲಿ ಗಂಡ ಆಗ್ಲಿ, ನೀವು ಕಣ್ಣಾರೆ ಹೋಗಿ ನೋಡಿ, ನೀವು ಕಣ್ಣಾರೆ ಪ್ರೂಫ್ ಇಟ್ಕೊಂಡು ಮಾತಾಡಿ. ಇನ್ನೊಬ್ರು ಮುಖಾಂತರ ತಿಳ್ಕೊಂಡು ಜಗಳ ಮಾಡಿದ್ರೆ ನೀವು ಇವ್ರ ಮೇಲೆ ನಂಬಿಕೆ ಇಡೋದಕ್ಕಿಂತ ಪಕ್ಕದ ಮನೆಯವರ ಮೇಲೆ 3ನೇ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂತ ಅರ್ಥ ಆಗುತ್ತೆ ಅಲ್ಲಿ. ಓಕೆ, ನಿಮ್ಮ ನಂಬಿಕೆ ನಿಮ್ಮ ವ್ಯಕ್ತಿ, ನೀವು ಯಾರನ್ನ ಪ್ರೀತಿ ಮಾಡ್ತೀರಿ, ಯಾರನ್ನ ನಂಬ್ತೀರಿ ಅವ್ರ ಮೇಲೆ ನಂಬಿಕೆ ಇರಲಿ. ಓಕೆನಾ? ಸೊ ಈ 3 ಲಕ್ಷಣ ಇತ್ತು ಅಂತ ಹೇಳಿದ್ರೆ ಬಾಯಿ ಮಾತಿಗೆ ಮಾತ್ರ ನಂಬಿದೀವಿ ಅಂತ ಹೇಳುವಂಥದ್ದು. ಓಕೆ, ಸೊ ನಂಬಿದೀವಿ ಅಂತ ಹೇಳೋದಕ್ಕಿಂತ ಅವ್ರನ್ನ ಟ್ರಸ್ಟ್ ಮಾಡಿ, ಹಾಗಿರಿ, ಅವಾಗ ನಂಬಿಕೆಗೆ ಒಂದು ಅರ್ಥ ಬರುತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ಏನ್ ಅನಿಸ್ತದೆ ಅದನ್ನು ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.